ವಿದ್ಯಾರ್ಥಿಗಳು ಈ ಹಿಂದೆ ಪದವಿ ಪಡೆಯಬೇಕಾದರೆ 25 ವರ್ಷಗಳವರೆಗೆ ಕಾಯಬೇಕಿತ್ತು. ಆದರೆ ಈಗ ಪ್ರಿ ಕೆಜಿ, LKG, UKG ಮಕ್ಕಳಿಗೆ ಪದವಿ ಪಡೆಯುವ ಮೂಲಕ ಪೋಷಕರಲ್ಲಿ ಹರ್ಷ ಮನೆ ಮಾಡಿದೆ ಎಂದು BGS ಶಿಕ್ಷಣ ಸಂಸ್ಥೆ ಹೇಮಗಿರಿ ಶಾಖೆಯ ಗೌರವ ಕಾರ್ಯದರ್ಶಿ ಡಾಕ್ಟರ್ JN ರಾಮಕೃಷ್ಣೇಗೌಡ ಹೇಳಿದರು. ಪಾಂಡವಪುರ ತಾಲೂಕಿನ ಚಿನಕುರುಳಿ ಗ್ರಾಮದಲ್ಲಿರುವ BGS ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಪ್ರಿ ಕೆಜಿ, LKG ಹಾಗೂ UKG ತರಗತಿ ಮಕ್ಕಳಿಗೆ ಪದವಿ ಪ್ರದಾನ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹಿರಿಯ ಪತ್ರಕರ್ತ, ಜನಪ್ರಗತಿ ಕನ್ನಡ ವಾಹಿನಿ ಮುಖ್ಯಸ್ಥ N ಕೃಷ್ಣೇಗೌಡ ಮಾತನಾಡಿ, ಹಿಂದೆಲ್ಲ ಸ್ನಾತಕೋತ್ತರ ಪದವಿ ಮುಗಿದಾಗ ಪದವಿ ಪ್ರದಾನ ಮಾಡುತ್ತಿದ್ದುದನ್ನು ಕಾಣಬಹುದಿತ್ತು. ಆದರೆ BGS ಸಂಸ್ಥೆ ಪ್ರಿ ಕೆಜಿ, LKG, UKG ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಕಾರ್ಯಕ್ರಮ ಆಯೋಜಿಸಿರುವುದು ಸ್ವಾಗತಾರ್ಹ. ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ JN ರಾಮಕೃಷ್ಣೇಗೌಡ ಅವರು 10 ರಚನಾತ್ಮಕ ಕಾರ್ಯಕ್ರಮ ಮೂಲಕ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅಪಾರವಾಗಿ ಶ್ರಮಿಸುತ್ತಿರುವುದು ಮೆಚ್ಚುಗೆಯ ವಿಚಾರ ಎಂದರು. ಈ ವೇಳೆ ಕಿಸಾನ್ ಕಾಂಗ್ರೆಸ್ ಮೇಲುಕೋಟೆ ಘಟಕದ ಅಧ್ಯಕ್ಷ CR ರಮೇಶ್, ಪತ್ರಕರ್ತರಾದ BS ಜಯರಾಮ್, ನಾಗಸುಂದರ್, ಚನ್ನಮಾದೇಗೌಡ, ರವಿಕುಮಾರ್, ಮಧು B ಗೌಡ, KN ರವೀಂದ್ರಕುಮಾರ್, ಉದ್ಯಮಿ ಶಂಕನಹಳ್ಳಿ ರವಿರವರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಧಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಹಿಂದೆ ಸ್ನಾತಕೋತ್ತರ ಪದವಿ ಪಡೆಯುವಂತ ಮಕ್ಕಳನ್ನ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪದವಿ ಪ್ರಮಾಣ ಮಾಡ್ತಿದ್ದು ನಾವು ಕಾಣಬಹುದಾಗಿದೆ. ಆದ್ರೆ ಇವಾಗ LKG, UKG ತರಗತಿ ಪಾಸ್ ಆಗಿರುವಂತ ಮಕ್ಕಳಿಗೆ ಅದೇ ರೀತಿ ಪದವಿ ಪ್ರದಾನ ಮಾಡ್ತಾ ಇರೋದು ಸ್ವಾಗತಾರ್ಹವಾದದ್ದು. ಇದೇ ರೀತಿ ಗೌರವ ಕಾರ್ಯದರ್ಶಿಗಳಾದಂತ ಡಾಕ್ಟರ್ ರಾಮಕೃಷ್ಣೇಗೌಡ ಅವರು ಚಿನ್ನದ ಜಗಳಿ, ಮಕ್ಕಳ ಸಂತೆ ಮತ್ತೆ ವಿಜ್ಞಾನ ವಸ್ತು ಪ್ರದರ್ಶನ ಈ ರೀತಿ 10 ರಚನಾತ್ಮಕ ಕಾರ್ಯಕ್ರಮ ರೂಪಿಸುವ ಮೂಲಕ BGS ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅಪಾರ ಶ್ರಮಿಸುತ್ತಿದ್ದಾರೆ. ಇದಕ್ಕೆ ಉದಾಹರಣೆ ಎಂಬಂತೆ ಮೊನ್ನೆ ಬಂದಂತ PUC ಫಲಿತಾಂಶದಲ್ಲಿ 100% ಫಲಿತಾಂಶ BGS ಅಲ್ಲಿ ಪಡೆದಿದೆ. ಅದೇ ರೀತಿ ಏಪ್ರಿಲ್ 24ರಂದು ಬರುವಂತ SSLC ಕೂಡ 100% ರಿಸಲ್ಟ್ ಬರೋ ಎಲ್ಲ ಅವಕಾಶಗಳು ಇದೆ. ಹೀಗಾಗಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಾಕಷ್ಟು ಶ್ರಮಿಸುತ್ತಿರುವ ಡಾಕ್ಟರ್ ರಾಮಕೃಷ್ಣೇಗೌಡರು ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ. ಜೊತೆಗೆ BGS ಶಿಕ್ಷಣ ಸಂಸ್ಥೆ ಮಕ್ಕಳಿಗೆ ಸಂಸ್ಕೃತಿ ಮತ್ತೆ ಸಂಸ್ಕಾರ ಕಲಿಸೋ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲದೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗೂ ಅವ್ರನ್ನ ಪ್ರೇರೇಪಣೆ ಮಾಡಲಾಗ್ತಾ ಇದೆ. ಹೀಗಾಗಿ 2 ಮಾತು ಹೇಳ್ಕೊಟ್ಟು